ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇತ್ತೀಚೆಗೆ ಯಾವುದೇ ಮಾಧ್ಯಮಗಳನ್ನು ನೋಡಲಿ, ಯೂಟ್ಯೂಬ್ಗಳು ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು, ಮೇನ್ ಮೀಡಿಯಾ ಅಂತ ಕರಿತೀವಲ್ಲ, ಎಲ್ಲೇ ನೋಡಿದ್ರು ಕೂಡ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬಸವ ತಾಲಿಬಾನಿ ಅನ್ನೋ ಒಂದು ಪದ ದಿನನಿತ್ಯ ಕಿವಿ ಮೇಲೆ ಅಪ್ಪಳಿಸ್ತಾ ಇರುತ್ತೆ. ಕೇಳಿಸ್ಕೊಳ್ಳೋದು ಬೇಡ ಅಂತಂದ್ರೂ ಅದು ಬಿಡೋದಿಲ್ಲ, ಅದನ್ನ ನೋಡೋದ್ ಬೇಡ ಅಂತಂದ್ರೂ ಕೂಡ ಕಣ್ಣಿಗೆ ಅದು ಬೀಳ್ತಾ ಇರುತ್ತೆ ಅಲ್ಲಿಂದಲ್ಲಿ ಆಗಿಂದಾಕೆ. ಇದ್ರ ಕುರಿತು ಹೆಚ್ಚಿನ ಮಾತಾಡೋದ್ ಬೇಡ ಅಂತೇಳಿ ಅಂದ್ಕೊಂಡಿದ್ರು ಕೂಡ ಯಾವಾಗ ಅಲ್ಲಿ ಬಸವಣ್ಣನವರ ಹೆಸರು ಬರುತ್ತೆ, ಅದನ್ನ ತಾಲಿಬಾನಿಗೆ ಲಿಂಕ್ ಮಾಡ್ತಾ ಇರುವಂತ ವಿಚಾರವನ್ನು ನೋಡಿದಾಗ ಮನಸ್ಸಿಗೆ ಒಂಥರ ಖೇದ ಅಂತ ಅನ್ಸುತ್ತೆ. ಏನಪ್ಪ ಇಷ್ಟೊಂದು ಜನ ಬಸವಣ್ಣನವರ ಅನುಯಾಯಿಗಳು ಇದ್ದುಕೊಂಡು ಈ ರೀತಿಯಾಗಿ ಬಸವಣ್ಣನವರು ಎಂಥ ಒಂದು ಶಾಂತಿ ಸ್ಥಾಪನೆಗೋಸ್ಕರ ಗುರು ಬಸವಣ್ಣನವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಆ ಶಾಂತಿಗೋಸ್ಕರನೇ ತಮ್ಮ ಒಂದು ಕೊನೆಯ ದಿನಗಳನ್ನು ಕೂಡ ಕಳೆದ್ರು ಅಂತೇಳಿ, ಶಾಂತಿಯಿಂದನೇ ಕಳೆದ್ರು ಅನ್ನೋ ಒಂದು ವಿಚಾರವನ್ನ ನೋಡ್ತೀವಿ. ಆ ಶಾಂತಿಗೋಸ್ಕರ ಕ್ರಾಂತಿ ಆಯ್ತು 12ನೇ ಶತಮಾನದಲ್ಲಿ, ಕಲ್ಯಾಣ ಕ್ರಾಂತಿ ಆಯ್ತು. ಯಾತಗೋಸ್ಕರ? ರಾಜ್ಯದಲ್ಲೆಲ್ಲ, ದೇಶದಲ್ಲೆಲ್ಲ, ಇಡೀ ಜಗತ್ತಿಗೆ ಶಾಂತಿಯನ್ನ ವ್ಯಾಪಿಸ್ಬೇಕು, ಶಾಂತಿಯನ್ನ ಪಸರಿಸ್ಬೇಕು ಅನ್ನೋ ಒಂದು ಉದ್ದೇಶ ಗುರು ಬಸವಣ್ಣನವರದು. ಆ ಶಾಂತಿಯ ಪಸರಣಕ್ಕೆ ಬಂದಂತ ಬಸವಣ್ಣನವರು ಅನುಭವಿಸಿದ್ದೆಂಥದ್ದು ಅಂತಂದ್ರೆ ಮಹಾಕ್ರಾಂತಿ, ದಳ್ಳುರಿ. ಯಾರು ಇದನ್ನ ಮಾಡಿದ್ದು? ಎಲ್ರಿಗೂ ಗೊತ್ತಿದೆ. ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಕಲ್ಯಾಣ ಕ್ರಾಂತಿಯನ್ನ ಮಾಡಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿದೆ. ಅಲ್ಲಿ ಸಮಾನತೆಯನ್ನ ತರಬಾರದು, ಆಮೇಲೆ ಮನುಷ್ಯ ಶಾಂತಿಯಿಂದ ಬದುಕಬಾರದು ಅನ್ನುವುದು, ಆಮೇಲೆ ಎಲ್ಲರೂ ಜ್ಞಾನಿಗಳಾಗಬಾರದು ಅನ್ನುವುದು ಕೆಲವು ಸ್ವಹಿತಾಸಕ್ತಿಗಳ ಒಂದು ವಿಚಾರ. ಅಂಥ ವಿಚಾರಗಳನ್ನ ಮುಂದಿಟ್ಟುಕೊಂಡು ಏನ್ ಮಾಡಿದ್ರು? ಕಲ್ಯಾಣ ಕ್ರಾಂತಿ ಮಾಡಿದ್ರು. ಇವತ್ತು ಅಂತ ಶಾಂತಿಗಾಗಿ ಹೋರಾಡಿದಂತ ಬಸವಣ್ಣನವರನ್ನ ಏನಂತ ಕರಿತಾ ಇದ್ದಾರೆ? ಬಸವಣ್ಣನವರೊಬ್ಬರನ್ನೇ ಅಲ್ಲ, ಬಸವಣ್ಣನವರನ್ನ ಮತ್ತೆ ಬಸವಣ್ಣನವರ ತತ್ವಗಳನ್ನ ಪ್ರಸಾರ ಮಾಡ್ತಾ ಇರುವಂತ ಒಂದು ಸಂಸ್ಥೆಗಳನ್ನ, ಮಠಾಧಿಪತಿಗಳನ್ನ, ಎಲ್ಲರನ್ನು ಕೂಡ ಏನಂತ ಕರಿತಾ ಇದ್ದಾರೆ? ತಾಲಿಬಾನಿಗಳು ಅಂತ ಕರಿತಾ ಇದ್ದಾರೆ. ಯಾರು ಕರಿತಾ ಇರೋದು ತಾಲಿಬಾನಿಗಳು ಅಂತ? ಅವತ್ತು ತಾಲಿಬಾನಿನ ರೀತಿಯಲ್ಲಿ ಯಾರು ಶರಣ ಧರ್ಮದ ಹತ್ಯೆಯನ್ನ ಮಾಡಿದ್ರು, ಅವರು ಇವತ್ತು ಏನ್ ಕರಿತಾ ಇದ್ದಾರೆ? ಬಸವಣ್ಣನವರ ಅನುಯಾಯಿಗಳಿಗೆ ತಾಲಿಬಾನಿಗಳು ಅಂತ ಕರೆಯೋದನ್ನ ನಾವು ದಿನನಿತ್ಯ ಕೇಳಿಸ್ಕೊತಾ ಇದ್ದೀವಿ. ಆಮೇಲೆ ಅದಕ್ಕೆ ಖಂಡಿಸಿದ್ರೆ ಇದನ್ನ ಒಂದು ಮಾತನ್ನ ವಾಪಸ್ ತಗೊಳ್ಳಿ ಅಂತನೋ ಅಥವಾ ಇದಕ್ಕೆ ಕ್ಷಮೆ ಯಾಚಿಸಿ ಅಂತನೋ ಏನೋ ಕೇಳಿದ್ರೆ, ಇದಕ್ಕೆ ನನಗೆ ಯಾವುದೇ ಅಂಜಿಕೆ ಇಲ್ಲ ಹೇಳೋದಕ್ಕೆ ಅಂತ ಆ ರೀತಿಯಾಗಿ ಒಂದು ಧಾರ್ಷ್ಟ್ಯ ಮನೋಭಾವ ಆ ಮನುಷ್ಯ ಮಾತಾಡ್ತಾ ಇದ್ದಾರೆ. ಅವರ ಹೆಸರು ಹೇಳೋದಕ್ಕೂ ಕೂಡ ಒಂಥರ ಅತ್ಯಂತ ಅಸಹ್ಯ ಅಥವಾ ಆ ರೀತಿ ಆಗುತ್ತಾ ಇದೆ. ಹಾಗಾಗಿ ಆ ವ್ಯಕ್ತಿಯ, ಮನುಷ್ಯನ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಆದ್ರೆ ಈಗ ನಾನು ಇಲ್ಲಿ ಹೇಳೋಕ್ ಬಂದಿರೋದೇನು ಅಂತಂದ್ರೆ, ಪ್ರಮುಖವಾಗಿ ಗುರು ಬಸವಣ್ಣನವರು ಆದಿಯಾಗಿ ಹಲವಾರು ಶರಣರು ಈ ತಮ್ಮ ಧರ್ಮ ಸ್ಥಾಪನೆ ಮತ್ತೆ ಶಾಂತಿ ಸ್ಥಾಪನೆಗೋಸ್ಕರ ಏನು ಈ ನಾಡಿನಲ್ಲಿ ಹುಟ್ಟಿ ಬಂದ್ರು, ಅವರುಗಳು ಕೊಟ್ಟಂತ ವಿಚಾರಗಳೇನು, ಲಿಂಗನಿಷ್ಠೆ ಅಂದ್ರೆ ಏನು, ಅವರು ಏನನ್ನ ಹೇಳಿದ್ರು, ಈ ವಿಚಾರಗಳನ್ನ ಕುರಿತು ಚಿಂತನೆಯನ್ನ ಮಾಡಬೇಕು, ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಯಾವುದೇ ಒಬ್ಬ ಶಿಕ್ಷಕ ಆಗ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳಬೇಕು ಅಂದ್ರೆ ಕೆಲವೊಂದು ನಿಯಮಗಳನ್ನ ಹೇಳ್ಕೊಡ್ತಾರೆ. ಈ ರೀತಿ ನೀನು ನಿಯಮವನ್ನ ಪಾಲಿಸಿದ್ರೆ ನಾನು ಹೇಳುವ ಪಾಠ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಡ್ತಾರೆ. ಹೌದಲ್ಲ? ಶಿಷ್ಯ ಆದಂತವನು, ವಿದ್ಯಾರ್ಥಿ ಆದಂತವನು ಗುರು ಹೇಳಿಕೊಟ್ಟಂತ ರೀತಿಯಲ್ಲಿ ವಿದ್ಯೆಯನ್ನ ಕಲಿತಾ ಹೋಗ್ತಾನೆ. ಅವನು ಯಾವ ರೀತಿ ಮಾರ್ಗದರ್ಶನ ಮಾಡಿರ್ತಾನೋ ಆ ರೀತಿ ವಿದ್ಯೆಯನ್ನ ಕಲಿತಾ ಹೋಗ್ತಾನೆ. ಹಾಗೆ ಇಲ್ಲಿ ಬಸವಣ್ಣನವರೇ ಶಿಕ್ಷಕರು ನಮಗೆ, ಇಡೀ ನಾಡಿಗೆ, ಇಡೀ ಜಗತ್ತಿಗೆ ಬಸವಣ್ಣನವರು. ಅದಕ್ಕೆ ವಿಶ್ವಗುರು ಅಂತ ಕರೀತಾರೆ. ಆ ವಿಶ್ವಗುರು ಶಿಕ್ಷಕರಾಗಿ ಬಂದಂಥವ್ರು 12ನೇ ಶತಮಾನದಲ್ಲಿ ಯಾವ ರೀತಿ ಅವರ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅವರು ಹೇಳಿದ ದಾರಿಯಲ್ಲಿ ನಾವು ನಡಿಬೇಕಾಗುತ್ತೆ. ಹಾಗೆ ನಡೆಯಬೇಕಾದಂತ ವಿಚಾರವನ್ನ ಬಸವಣ್ಣನವರು ತಮ್ಮ ಶಿಷ್ಯಂದ್ರಿಗೆ ವಚನಗಳ ಮೂಲಕ ತಿಳಿಸಿಕೊಟ್ಟು ಹೋಗಿದ್ದಾರೆ. ಯಾವ ರೀತಿ ನಡ್ಕೋಬೇಕು ನೀವು ಅಂತೇಳಿ.
ಹಾಗೆ ನಡೆದ್ರೆ ಬಸವಣ್ಣನವರು ಹೇಳಿದಂತ ದಾರಿಯಲ್ಲಿ ನಾವು ಸಾಗಲಿಕ್ಕೆ ಆಗುತ್ತೆ. ಇಲ್ಲದಿದ್ರೆ ಬಸವಣ್ಣನವರು ಹೇಳಿದ ದಾರಿಲೂ ಸಾಗ್ಲಿಕ್ಕಾಗೋದಿಲ್ಲ, ಇನ್ನೊಂದು ದಾರಿಲೂ ಸಾಗ್ಲಿಕ್ಕಾಗೋದಿಲ್ಲ. ಎಡಬಿಡಂಗಿ ತರ ಆಗುತ್ತೆ ನಮ್ಮ ಜೀವನ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಇಂದಿನ ಮಠಾಧಿಪತಿಗಳು, ಬಸವಣ್ಣನವರು ಏನು ಬಸವಣ್ಣ ಮಠಾಧಿಪತಿಗಳು ಅಷ್ಟೇ ಅಲ್ಲ, ಬಸವ ಪ್ರಜ್ಞೆ ಉಳ್ಳಂತ ಪ್ರತಿಯೊಬ್ಬ ವ್ಯಕ್ತಿ ಅವ್ರುಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬಸವಣ್ಣನವರ ಆದಿಯಾಗಿ ಶರಣರು ಏನು ವಿಚಾರಗಳನ್ನ ತಿಳಿಸಿಕೊಟ್ಟು ಹೋಗಿದ್ದಾರೆ ಆ ವಿಚಾರಗಳನ್ನ ಜನಮಾನಸಕ್ಕೆ ಮುಟ್ಟಿಸುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದು ಕೆಲವು ಕುತ್ಸಿತ ಮನಸ್ಸಿನ ವಿಕಾರಿ ಮನಸ್ಸುಗಳಿಗೆ, ವಿಕಾರಿ ಭಾವವನ್ನ ಹೊಂದಿರಂತವರಿಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಸವಣ್ಣನವರ ವಿಚಾರಗಳು ಎಲ್ಲೂ ಹರಡಬಾರದು, ಯಾರು ಅನುಸರಿಸಬಾರದು. ಬಸವಣ್ಣನವರ ಹೆಸರನ್ನ ಉಪಯೋಗಿಸಿಕೊಳ್ತಾನೆ ಬಸವಣ್ಣನವರ ವಿರುದ್ಧ ಚಿತಾವಣೆ ಮಾಡೋದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಬಸವಣ್ಣನವರ ತತ್ವಕ್ಕೆ ವಿರುದ್ಧವಾಗಿ ಅವರುಗಳು ಮಾತಾಡ್ತಾ ಇದ್ದಾರೆ. ಬಸವಣ್ಣನವರ ಹೆಸರನ್ನು ಉಪಯೋಗಿಸ್ಕೋತಾರೆ, ಆದ್ರೆ ಹೇಳುವಂತ ವಿಚಾರಗಳೆಲ್ಲ ಬಸವಣ್ಣನವರಿಗೆ ವಿರುದ್ಧವಾದಂತ ವಿಚಾರಗಳು. ಯಾವ ವಿಚಾರಗಳನ್ನ ಅವತ್ತು ಬಸವಣ್ಣನವರು ಧಿಕ್ಕರಿಸಿ ಹೊರ ಬಂದರೋ ಅದನ್ನೇ ಪುರಸ್ಕರಿಸಿದ್ರು ಬಸವಣ್ಣನವರು ಅಂತ ಇವತ್ತು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಈ ವಿಡಿಯೋದಲ್ಲಿ ಬಸವಣ್ಣನವರು ಲಿಂಗ ನಿಷ್ಠೆ ಅಂತಂದ್ರೆ ಏನು, ಏಕಲಿಂಗ ನಿಷ್ಠೆ ಅಂದ್ರೇನು, ಇಷ್ಟಲಿಂಗ ನಿಷ್ಠೆ ಅಂದ್ರೇನು, ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಬಸವಣ್ಣವ್ರು ಅಷ್ಟೇ ಅಲ್ಲ, ಇಡೀ ಶರಣ ಸಂಕುಲ ಏನ್ ಹೇಳಿದ್ರು ಅನ್ನೋ ಕೆಲವಾರು ವಚನಗಳ ಮೂಲಕ ನಾನು ತಿಳಿಯಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಲವಾರು ಸಾವಿರಾರು ವಚನಗಳು ಸಿಗ್ತವೆ, ಆದ್ರೆ ಅವೆಲ್ಲ ವಚನಗಳನ್ನ ತಗೊಳಕ್ಕಾಗೋದಿಲ್ಲ. ಕೆಲವು ವಚನಗಳು ಅತ್ಯಂತ ಚಿಕ್ಕದಾಗಿರ್ಬೇಕು ಮತ್ತೆ ಸ್ಪಷ್ಟವಾಗಿ ಅರ್ಥವಾಗುವಂತವಿರಬೇಕು. ಆ ತರದ ಕೆಲವು ವಚನಗಳ ಮೂಲಕ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಮೊಟ್ಟ ಮೊದಲಿಗೆ ನಮಗೆ ಇನ್ನೊಂದು ಅರ್ಥ ಆಗಬೇಕಾಗಿರೋದೇನು ಅಂದ್ರೆ, ಇದನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ. ಈಗ ಮಠಾಧಿಪತಿಗಳು ಅಥವಾ ಬಸವ ಪ್ರಜ್ಞೆ ಉಳ್ಳಂಥವ್ರು, ಪ್ರವಚನಕಾರರು ಏನನ್ನು ಹೇಳ್ತಾ ಇದ್ದಾರೆ, ಲಿಂಗ ತತ್ವವನ್ನ ಹೇಳ್ತಾರೆ. ಈ ಲಿಂಗ ತತ್ವವನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲರಿಗೂ ಹೇಳ್ತಾ ಇಲ್ಲ. ಇಡೀ ಭಾರತದಲ್ಲಿರುವ, ಇಡೀ ಕರ್ನಾಟಕದಲ್ಲಿರುವ ಎಲ್ರಿಗೂ ಹೇಳ್ತಾ ಇಲ್ಲ. ಅವರು ಯಾರು ಬಸವಣ್ಣನವರನ್ನ ಒಪ್ಪಿಕೊಂಡಿದ್ದಾರೆ ಅವರುಗಳಿಗೆ ಮಾತ್ರ ಅವರು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಈಗ ಸ್ಕೂಲಲ್ಲಿ ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಯಾರಿಗ್ ಪಾಠ ಮಾಡ್ತಾರೆ? ದಾರಿ ಹೋಕರಿಗೆಲ್ಲ ಪಾಠ ಮಾಡೋದಿಲ್ಲ ಅವರು. ಆ ತರಗತಿಯಲ್ಲಿ ಬಂದು ಕುಳಿತ ಮಕ್ಕಳಿಗೆ ಮಾತ್ರ ಪಾಠ ಮಾಡ್ತಾರೆ. ನೀನ್ ಈ ರೀತಿ ಇರ್ಬೇಕಪ್ಪ, ಈ ರೀತಿ ಇರ್ಬೇಕು, ಈ ರೀತಿ ಬೆಳ್ಕೊಂಡು ಹೋಗ್ಬೇಕು, ಈ ರೀತಿ ಅಧ್ಯಯನ ಮಾಡ್ಬೇಕು, ಇಂಥ ಪರೀಕ್ಷೆಗಳು ಬರುತ್ತೆ, ಅಂತ ಪರೀಕ್ಷೆನ ಹಿಂಗ್ ಪಾಸ್ ಮಾಡ್ಬೇಕು. ಆ ಮಕ್ಕಳಿಗೆ ಮಾತ್ರ ಪಾಠ ಮಾಡ್ತಾರೆ. 40-50 ಮಕ್ಕಳು ಅಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಾರೆ. ಇಡೀ ದಾರಿ ಹೋಕರಲ್ಲಿ ಅಥವಾ ಇಡೀ ಊರಿಗೆಲ್ಲ ಕೂತ್ಕೊಂಡು ಪಾಠ ಮಾಡೋದಿಲ್ಲ ಅಲ್ಲಿ, ಅಲ್ವಾ? ಹಾಗೆ ಇವರುಗಳು ಹೇಳ್ತಿರಂತ ಬಸವ ಪ್ರಜ್ಞೆ ಯಾರಿಗೆ ಹೇಳ್ತಾರೆ ಅಂದ್ರೆ, ಯಾರು ಸ್ವಯಂ ಆಸಕ್ತಿಯಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ ಅಂತ ಇಷ್ಟಲಿಂಗ ಧಾರಿಗಳಿಗೆ ಮಾತ್ರ ಅವರು ಹೇಳ್ತಾ ಇರುವಂತ ವಿಚಾರಗಳು. ಇಡೀ ಸಮಾಜಕ್ಕೆ ಹೇಳ್ತಾ, ಇಡೀ ಒಂದು ಭಾರತದಲ್ಲಿರೋ ಎಲ್ಲಾ ಜನರಿಗೂ ಹೇಳ್ತಾ ಇಲ್ಲ. ಅಥವಾ ತಂದೆ ತಾಯಿಗಳು ಇಷ್ಟಲಿಂಗ ಧಾರಿಗಳಾಗಿ ಮಕ್ಕಳು ಇಷ್ಟಲಿಂಗ ಧಾರಿಗಳಾಗಿಲ್ಲ ಅಂದ್ರೆ ಅವರಿಗಳಿಗೂ ಕೂಡ ಹೇಳ್ತಾ ಇಲ್ಲ. ಯಾರು ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡು ಆ ಪಥದಲ್ಲಿ ಮುನ್ನಡೆಬೇಕು ಅಂತ ಬಯಸ್ತಾ ಇದ್ದಾರೆ ಅಂಥ ಮನಸ್ಸುಗಳಿಗೆ ಮಾತ್ರ ಶರಣರೇ ಆಗಲಿ, ಇಂದಿನ ಒಂದು ಪ್ರವಚನಕಾರರು ಅಥವಾ ಮಠಾಧಿಪತಿಗಳು ಇವರುಗಳು ಹೇಳ್ತಾ ಇರುವಂತ ವಿಚಾರ. ಬೇರೆಯವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಯಾರೇ ಆಗಿರ್ಲಿ, ಕಾವ್ಯ ಹಾಕಿರ್ಲಿ, ಬಿಳಿ ಬಟ್ಟೆ ಹಾಕಿರ್ಲಿ, ಇನ್ಯಾವುದೇ ಬಣ್ಣದ ಬಟ್ಟೆ ಹಾಕಿರ್ಲಿ, ಅವರುಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತಂದ್ರೆ ಅವರುಗಳು ಹೇಳ್ತಾ ಇರೋದು ತಮ್ಮ ತರಗತಿಯಲ್ಲಿ ಯಾರು ಪಾಠವನ್ನ ಕೇಳ್ತಾ ಇದ್ದಾರೆ ಅವರುಗಳಿಗೆ ಮಾತ್ರ. ಅಂದ್ರೆ ಅವರ ತರಗತಿಯಲ್ಲಿ ಪಾಠ ಕೇಳ್ತಾ ಇರೋರು ಯಾರು? ಕೇವಲ ಇಷ್ಟಲಿಂಗ ಧಾರಿಗಳು. ಯಾರು ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ ಅವರಿಗೆ ಜೀವನದ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅನ್ನುವುದು ನಮಗೆ ಸ್ಪಷ್ಟತೆ ಇರಬೇಕು. ಬೇರೆಯವರು ಇದನ್ನ ಕುರಿತು ಗೊಂದಲ ಮಾಡ್ಕೊಳ್ಳೋದು ಬೇಡ. ಅವರಿಗೆ ಈ ವಿಚಾರಗಳನ್ನ ಹೇಳ್ತಾ ಇಲ್ಲ. ಹಾಗಾಗಿ ಈ ವಿಚಾರಗಳು ಕೇವಲ ಇಷ್ಟಲಿಂಗ ಧಾರಿಗಳಿಗೆ ಸಂಬಂಧಪಟ್ಟಿದ್ದು ಅನ್ನುವುದು ನಮಗೆ ಗೊತ್ತಿರಲಿ. ಆ ನಿಟ್ಟಿನಲ್ಲಿ ಈಗ ವಚನಗಳ ಉಲ್ಲೇಖದೊಂದಿಗೆ, ವಚನಗಳ ಆಧಾರದಲ್ಲಿ ನಾನು ಈ ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋವನ್ನ ನೋಡಿ. ಎಲ್ಲ ವಚನಗಳು ಇಲ್ಲಿ ಬರುವಂತ ಎಲ್ಲ ವಚನಗಳು ಎಷ್ಟು ಒಂದು ಮೌಲ್ಯವನ್ನ ಕೊಡ್ತಾ ಇದ್ದಾವೆ ನಮಗೆ ಅನ್ನುವುದ ವಿಚಾರವನ್ನ ನಾವು ಅರಿತುಕೊಂಡು ಆ ರೀತಿ ನಡೆದುಕೊಳ್ಳಬೇಕು ಅನ್ನುವುದು ನನ್ನ ಕಳಕಳಿಯ ಮನವಿ. ಈಗ ಮೊಟ್ಟ ಮೊದಲಿಗೆ ಒಂದು ವಚನ ಈ ರೀತಿ ಇದೆ.
ಅಮುಗೆ ರಾಯಮ್ಮ ಅವರ ವಚನ. ಮರ್ತ್ಯದಲ್ಲಿ ಹುಟ್ಟಿದವರೆಲ್ಲರೂ ಇಷ್ಟಲಿಂಗ ಸಂಬಂಧಿಗಳೇ. ಗುರುವಿನಲ್ಲಿ ಉಪದೇಶ ಪಡೆದವರೆಲ್ಲರೂ ವಿರಕ್ತರಾಗಬಲ್ಲರೆ. ಭೂಮಿಯ ಮೇಲಣ ಕಾವಿಯ ಹೊದ್ದು ಕಾಯವಿಕಾರಕ್ಕೆ ತಿರುಗುವ ಗಾವಿಲರ ಲಾಂಛನಿಗಳೆಂದೆಡೆ ಅಮುಗೇಶ್ವರ ಲಿಂಗವು ನೋಡಿ ನೋಡಿ ನಗುತಿಪ್ಪನು ಅಂತ ಅಮುಗೆ ರಾಯಮ್ಮ ಶರಣೆ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭೂಮಿ ಮರ್ತ್ಯದಲ್ಲಿ ಹುಟ್ಟಿದವರೆಲ್ಲರೂ ಇಷ್ಟಲಿಂಗ ಸಂಬಂಧಿಗಳೇ ಅಂದ್ರೆ ಭೂಮಿ ಮೇಲೆ ಹುಟ್ಟಿರೋ ಎಲ್ಲರೂ ಇಷ್ಟಲಿಂಗ ಸಂಬಂಧಿಗಳು ಆಗಿದ್ದಾರಾ, ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಇಷ್ಟಲಿಂಗ ಸಂಬಂಧಿಗಳೋ ಅವರಿಗೆ ಈ ವಿಚಾರಗಳು ಅಳವಡುತ್ತೆ. ಗುರುವಿನಲ್ಲಿ ಉಪದೇಶ ಪಡೆದವರೆಲ್ಲರೂ ವಿರಕ್ತರಾಗಬಲ್ಲರೆ. ಅಲ್ಲಿ ಎಷ್ಟೋ ಜನ ಉಪದೇಶವನ್ನು ಪಡ್ಕೊತಾರೆ, ಎಷ್ಟೋ ಜನ ಮೇಷ್ಟ್ರ ಹತ್ರ ಕೂತ್ಕೊಂಡು ಪಾಠ ಕೇಳ್ತಾರೆ. ಎಲ್ಲರೂ ಕೂಡ ಏನು ಉನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾರು ಸಾಧನೆ ಮಾಡ್ಬೇಕು ಅಂತಿದ್ದಾರೋ ಅವರು ಮಾತ್ರ ಗುರುವಿನ ಮಾತನ್ನ ಕೇಳಿ ಆ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋ ಮಾತನ್ನ ಅಮುಗೆ ರಾಯಮ್ಮ ಶರಣೆ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಲಮಪ್ರಭು ದೇವರ ಒಂದು ವಚನ ಈ ರೀತಿ ಇದೆ. ಎಲ್ಲಾ ವಚನಗಳನ್ನ ಬಹಳ ಆಳವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಿಚಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬಹಳ ಜಾಸ್ತಿ ವಚನಗಳಿದ್ದಾವೆ. ಹಾಗಾಗಿ ಎಲ್ಲಾ ವಚನಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಇಷ್ಟಲಿಂಗವೇ ಅಂಗಲಿಂಗ, ಪ್ರಾಣಲಿಂಗವೇ ಮನಲಿಂಗವಾಯಿತು ನೋಡ. ಅಂಗಲಿಂಗವಾಗಿ ನಡೆ ನುಡಿ ಗತಿ ಅರಿಯದು, ಪ್ರಾಣಲಿಂಗವಾಗಿ ನವನಾಳದ ಸುಳುಹನರಿಯದು, ಮನಲಿಂಗವಾಗಿ ನೆನಹುಗೆಟ್ಟಿತ್ತು. ಹೀಗೆ ಅಲ್ಲಮಪ್ರಭು ದೇವರು ಹೇಳ್ತಾ ಹೋಗ್ತಾರೆ. ಸಿದ್ದರಾಮೇಶ್ವರರ ಜೊತೆ ಈ ವಚನ ಚಿಂತನೆ ನಡೀತಾ ಇದೆ, ಪ್ರಭುದೇವರಿಗೂ ಅಲ್ಲ ಸಿದ್ದರಾಮೇಶ್ವರರಿಗೂ. ಇಲ್ಲಿ ಹೇಳ್ತಾರೆ ಇಷ್ಟಲಿಂಗವೇ ಅಂಗಲಿಂಗ ಅಂತ ಹೇಳ್ತಾರೆ. ಅದಷ್ಟೇ ನಮಗೆ ಮುಖ್ಯ ಇರೋದು. ಇಷ್ಟಲಿಂಗವೇ ಅಂಗಲಿಂಗ ಅಂದ್ರೆ ಈ ದೇಹವೇ ಲಿಂಗ. ಅಂಗಲಿಂಗ ಅಂದ್ರೇನು? ಈ ಅಂಗ ಸ್ಥೂಲ ಶರೀರ ಏನ್ ಕಾಣ್ತಾ ಇದೆ, ಸ್ಥೂಲತನು, ಇದೇ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ಸ್ಥಾವರದಲ್ಲಿ ಗುಡಿಯಲ್ಲಿರುವಂತ ಲಿಂಗ ಅಂತ ಅಲ್ಲ. ಅದಕ್ಕೆ ಸ್ಪಷ್ಟವಾಗಿ ಈ ತನುವೇ ಇಷ್ಟಲಿಂಗ ಅಂತ ಸ್ಪಷ್ಟವಾಗಿ ಅಲ್ಲಮಪ್ರಭು ದೇವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದೇನು? ಗುಡಿಯಲ್ಲಿರೋ ಲಿಂಗಕ್ಕೂ ಇಷ್ಟಲಿಂಗಕ್ಕೂ ಯಾವುದೇ ಭಿನ್ನತೆ ಇಲ್ಲ, ಎರಡು ಒಂದೇ ಅಂತ. ಆದ್ರೆ ಎರಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಶರಣರ ಅಭಿಪ್ರಾಯ, ಶರಣರ ಒಂದು ಒಮ್ಮತದ ಒಂದು ವಿಚಾರ. ಇವರುಗಳು ಹೇಳ್ತಾರೆ, ಇವತ್ತಿನವ್ರು ಕೆಲವರು ಹೇಳೋದೇನೋ ಆ ಲಿಂಗಕ್ಕೂ ಈ ಲಿಂಗಕ್ಕೂ ವ್ಯತ್ಯಾಸ ಇಲ್ಲ, ಗುಡಿಯ ಇಷ್ಟಲಿಂಗ ಸ್ಥಾವರ ಲಿಂಗಕ್ಕೂ ಇಷ್ಟಲಿಂಗಕ್ಕೂ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಂತ. ಎರಡಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಎರಡು ಸಂಪೂರ್ಣ ಬೇರೆ ಬೇರೆ. ಇವರು ಶರಣರು ಯಾರು ಸ್ಥಾವರ ಲಿಂಗದ ಕಡೆ ಮುಖನೂ ಕೂಡ ಹಾಕೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟಲಿಂಗವೇ ಅಂಗಲಿಂಗ, ತನ್ನ ಅಂಗವೇ ಲಿಂಗ, ಇಷ್ಟಲಿಂಗ ಅನ್ನೋ ಒಂದು ವಿಚಾರವನ್ನ ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಹಲವಾರು ವಿಚಾರಗಳು, ಬೇರೆ ಸಾಧನೆಯ ವಿಚಾರಗಳು ಬರುತ್ತೆ, ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದೆ ಇನ್ನೊಂದು ಅಕ್ಕಮಹಾದೇವಿ ತಾಯಿಯವರ ವಚನ ಬಹಳ ಸೊಗಸಾಗಿದೆ. ಈ ವಚನ ಪೂರ್ತಿ ಕೇಳಿ. ಹಾಲ ಹಿಡಿದು ಬೆಣ್ಣೆಯ ನರಸಲುಂಟೆ, ಲಿಂಗವ ಹಿಡಿದು ಪುಣ್ಯತೀರ್ಥಕ್ಕೆ ಹೋಗಲುಂಟೆ, ಲಿಂಗದ ಪಾದತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ ಅನ್ಯಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ, ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದೆನಾದಡೆ, ತಡೆಯದೆ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ. ಇದನರಿದು ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲಾ ತೀರ್ಥಗಳು ಎಲ್ಲಾ ಕ್ಷೇತ್ರಗಳು ಇದ್ದಾವೆಂದು ಭಾವಿಸಿ ಮುಕ್ತರಪ್ಪುರಯ್ಯ. ಇಂತಲ್ಲದೆ ಗುರು ಕೊಟ್ಟ ಲಿಂಗವ ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ ಹೋದಾತಂಗೆ ಅಘೋರ ನರಕ ತಪ್ಪದು ಕಾಣ ಚೆನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿಯವರ ವಚನ. ಇದಕ್ಕಿಂತ ವಚನ ಬೇಕಾ? ಸ್ಪಷ್ಟವಾಗಿ ಹೇಳ್ತಾರೆ, ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದೆನಾದಡೆ, ತಡೆಯದೆ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅರಿವಿನ ಮಾರಿ ತಂದೆ ಶರಣರು ಹೇಳ್ತಾರೆ, ಸ್ಥಾವರ ಲಿಂಗ ಪೂಜೆ ಶುದ್ಧ ಶೈವ. ಇಲ್ಲಿ 4 ಶೈವಗಳ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ, ಅವ್ರಗಳ ವ್ಯತ್ಯಾಸ ಏನು ಅಂತ. ಸ್ಥಾವರ ಲಿಂಗ ಪೂಜೆ ಶುದ್ಧ ಶೈವ, ಅದು ಮಾರ್ಗ ಶೈವ ಅಂತ ಒಂದು ಬರುತ್ತೆ, ಅದ್ರದ್ದು ಲಿಂಗ ಪೂಜೆ ಸಿಂಹಾಸನ ಅಂತ ಬರುತ್ತಂತೆ, ಸಿಂಹಾಸನ ಲಿಂಗ ಪೂಜೆ ಅಂತ. ಪೂರ್ವಶೈವ ಪೂಜೆ, ಪೂರ್ವಶೈವ ಅಂತ ಒಂದು ಶೈವ, ಅದರ ಪೂಜೆ ಸಂಕಲ್ಪ ನಿರಾವರಣ ಅಂತ ಬರುತ್ತೆ. ವೀರಶೈವ ಲಿಂಗ ಪೂಜೆ ಅದು ಸಪರೇಟ್ ಆಗಿ ಹೇಳಿದ್ದಾರೆ. ಅಂಗದ ಮೇಲೆ ಹಿಂಗದೆ ಧರಿಸುವುದು, ಅದು ಅಂದ್ರೆ ಅದು ಚರಲಿಂಗ ಅಂತ ಬರ್ತಾ ಇದೆ. ಆ ಚರಲಿಂಗವನ್ನ ಸ್ಥಾವರ ಲಿಂಗದ ರೂಪದಲ್ಲಿ ಮಾಡಿ ಧರಿಸುವುದು, ಅದು ಅಂಗದ ಮೇಲೆ ಧರಿಸ್ಕೊಳ್ತಿದ್ರು ಯಾವಾಗ್ಲೂ ಕೂಡ. ಅದು ವೀರಶೈವ ಪೂಜೆ, ಅದು ಸ್ಥಾವರ ಲಿಂಗದ ಪ್ರತೀಕ. ಹಾಗಾಗಿ ಅವ್ರು ಹೇಳೋದು ಇಷ್ಟಲಿಂಗಕ್ಕೂ ಸ್ಥಾವರಲಿಂಗಕ್ಕೂ ಭೇದ ಇಲ್ಲ ಅಂತ. ಆದ್ರೆ ಇದು ಸ್ಥಾವರ ಲಿಂಗ, ಚರಲಿಂಗ ಅಲ್ಲ, ಇದು ಇಷ್ಟಲಿಂಗ. ಚರಲಿಂಗಕ್ಕೂ ಇಷ್ಟಲಿಂಗಕ್ಕೂ ಮತ್ತೆ ವ್ಯತ್ಯಾಸ ಇದೆ. ಹಾಗಾಗಿ ಚರಲಿಂಗ ಗುಡಿಯ ಲಿಂಗದ ಪ್ರತಿರೂಪ,
ಇಷ್ಟಲಿಂಗ ಗುಡಿಯ ಲಿಂಗದ ಪ್ರತಿರೂಪ ಅಲ್ಲ. ಇದು ಪ್ರಮುಖ ವ್ಯತ್ಯಾಸ. ಮುಂದೆ ಹೇಳ್ತಾರೆ, ಇವೆಲ್ಲವೂ ಸರಿ, ಸ್ಥಾವರಲಿಂಗ ಪೂಜೆ ಶುದ್ಧ ಶೈವ, ಮಾರ್ಗಶೈವ ಲಿಂಗ ಪೂಜೆ ಸಿಂಹಾಸನ, ಪೂರ್ವ ಶೈವ ಪೂಜೆ ಸಂಕಲ್ಪ ನಿರಾವರಣ, ವೀರಶೈವ ಲಿಂಗ ಪೂಜೆ ಅಂಗದ ಮೇಲೆ ಹಿಂಗದೆ ಧರಿಸುವುದು, ಇವೆಲ್ಲವೂ ಸರಿ. ಶೈವ ಪೂಜೆ, ಇವೆಲ್ಲವೂ ಕೂಡ ಶೈವ ಪೂಜೆಯ ವಿಧಾನಗಳು. ಮುಂದೆ ಹೇಳ್ತಾರೆ, ಇಷ್ಟಲಿಂಗ ಜೀವನ ಅಂಗ, ಇಷ್ಟಲಿಂಗ ಜೀವನ ಅಂಗ, ಉಭಯವ ಕೂಡಿ ಲೀಯವಾಗಿದ್ದುದು ಶೈವ ಭೇದಂಗಳಿಗೆ ಹೊರಗು. ಈ ಎಲ್ಲಾ ಶೈವ ಭೇದಂಗಳಿಗೆ ಹೊರಗು ಇಷ್ಟಲಿಂಗ ಅಂತ ಹೇಳ್ತಾರೆ. ಅದೇನ್ ಹೇಳ್ತಾರೆ ಅಂದ್ರೆ, ಅಂಗವೇ ಲಿಂಗ ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಯಾರು, ಅರಿವಿನ ಮಾರಿ ತಂದೆ ಶರಣರು. ಇದಿಷ್ಟು ಇಷ್ಟಲಿಂಗವನ್ನ ಕುರಿತು ಹೇಳಿರುವಂತ ವಿಚಾರಗಳು. ನಾನು ಹಲವಾರು ವಚನಗಳಿದಾವೆ, 100 ವಚನಗಳು ಸಿಗ್ತವೆ. ನಾನು ಕೆಲವು ವಚನಗಳನ್ನ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲಿ ಇವಿಷ್ಟು. ಮುಂದೆ ಈ ಏಕಲಿಂಗ ನಿಷ್ಠೆ ಅಂತ ಬರ್ತಾ ಹೋಗುತ್ತೆ. ಈ ಏಕಲಿಂಗ ನಿಷ್ಠೆ ಅಂದ್ರೆ ಏನು ಅಂದ್ರೆ, ಇಷ್ಟಲಿಂಗ ನಿಷ್ಠೆ. ಇಷ್ಟಲಿಂಗದಲ್ಲಿ ನಾವು ಯಾವ ರೀತಿ ನಿಷ್ಠೆಯನ್ನ ಇಟ್ಕೊಂಡಿರ್ಬೇಕು ಅಂತ ಹಲವಾರು ವಚನಗಳು ಬರ್ತವೆ. ಅದರಲ್ಲಿ ಕೆಲವಾರು ವಚನಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಉಗ್ಗಡಿಸುವ ಗಬ್ಬಿದೇವಯ್ಯ ಶರಣರು ಅವರ ಕಾಯಕ ಏನು ಅಂದ್ರೆ, ಅನುಭವ ಮಂಟಪದ ಮುಂದೆ ಕೂತ್ಕೊಂಡು ಯಾರು ಇಷ್ಟಲಿಂಗವನ್ನು ಧರಿಸಿಕೊಂಡಿರ್ತಾರೆ ಅವರನ್ನ ಮಾತ್ರ ಒಳಗಡೆ ಬಿಡೋದು, ಇಲ್ಲದೆ ಇದ್ದವ್ರನ್ನ ಆಚೆಗೆ ಕಳಿಸೋದು. ಇದು ಅವರ ಒಂದು ಕಾಯಕ. ಅದನ್ನ ಬಸವಣ್ಣವರು ಕೊಟ್ಟಿರ್ತಾರೆ ಅವರಿಗೆ. ಅವರ ವಚನ ಈ ರೀತಿ ಇದೆ: ಭಾವಭ್ರಮೆವಂತರು ಬಾರದಿರಿ, ಜ್ಞಾನಹೀನರು ಬೇಗ ಹೋಗಿ, ತ್ರಿವಿಧ ಮಲಕ್ಕೆ ಕಚ್ಚಿ ಮುಟ್ಟಿ ಹೊಡೆದಾಡುವರು ಅತ್ತಲಿರಿ, ನಿರುತ ಸ್ವಯಾನುಭಾವರು ಬನ್ನಿ, ಪರಬ್ರಹ್ಮ ಸ್ವರೂಪರು ಬನ್ನಿ, ಏಕಲಿಂಗ ನಿಷ್ಠಾಪರರು ದೃಢವಂತರು ಬನ್ನಿ, ಸನ್ಮಾರ್ಗ ಸತ್ಕ್ರಿಯಾವಂತರು ಬನ್ನಿ ಎಂದು ಎನಗೆ ಕೊಟ್ಟ ಕಾಯಕ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ಉಗ್ಗಡಿಸುವ ಗಬ್ಬಿದೇವಯ್ಯ ಶರಣರದು. ಏಕಲಿಂಗ ನಿಷ್ಠಾಪರರು ಮತ್ತೆ ದೃಢವಂತರು ಮಾತ್ರ ಅನುಭವ ಮಂಟಪದ ಒಳಕ್ಕೆ ಬನ್ನಿ, ಉಳಿದವರು ಯಾರು ಬರಬೇಡಿ ಅಂತ ಇಲ್ಲಿ ಸ್ಪಷ್ಟವಾಗಿ ಏಕಲಿಂಗ ನಿಷ್ಠೆ. ಏಕಲಿಂಗ ನಿಷ್ಠೆ ಅಂದ್ರೆ ಇಷ್ಟಲಿಂಗ ನಿಷ್ಠೆಯನ್ನ ಕುರಿತು ಹೇಳ್ತಾ ಇದ್ದಾರೆ. ಅದು ಮುಂದಿನ ವಚನ ಯಾರ್ದು, ಗೋರಖನಾಥ್. ಹಿಟ್ಟಿನ ಲೆಪ್ಪದಲ್ಲಿ ಚಿತ್ರದ ಕರಚರಣಾದಿಗಳ ಮಾಡಿ, ತುಪ್ಪದ ಮಧುರದ ಸಾರವ ಕೂಡಿ, ಸುಟ್ಟು ಮೆದ್ದಲ್ಲಿ ಕಿಚ್ಚಿನಲ್ಲಿ ಮತ್ತೆ ಕೈಕಾಲಿನ ಚಿತ್ರದ ಬಗೆಯುಂಟೆ, ಇದು ನಿಶ್ಚಯ ವಸ್ತು ಸ್ವರೂಪ, ಮರ್ತ್ಯದ ದೃಶ್ಯಕ್ಕೆ ನಿಶ್ಚಯವಾಗಿಹನು, ಏಕಲಿಂಗ ನಿಷ್ಠೆವಂತರಲ್ಲಿ ಕಟ್ಟಳೆಯಾಗಿಹನು, ಆತ್ಮ ಲಕ್ಷ ನಿರ್ಲಕ್ಷ್ಯ ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗವು. ಇಲ್ಲಿ ಕೂಡ ಇಲ್ಲೇನ್ ಹೇಳ್ತಾರೆ, ಈ ಚಪಾತಿಯನ್ನ ಅಥವಾ ರೊಟ್ಟಿಯನ್ನ ಬೇರೆ ಬೇರೆ ಶೇಪ್ ಅಲ್ಲಿ ಮಾಡಿ, ಕೈ ಕಾಲು ಈ ತರ ಒಂದು ರೂಪದಲ್ಲಿ ಚಪಾತಿಯನ್ನ ಹಾಕಿ, ನಾವು ರೊಟ್ಟಿಯನ್ನ ಹಾಕಿ ತವೆ ಮೇಲೆ ಸುಡ್ತೀವಿ. ಸುಟ್ಟ ಮೇಲೆ ಅದರಲ್ಲಿ ಕೈಯಿನ ರೂಪ ಇರುವಂತ ರೊಟ್ಟಿ ಬೇರೆ ರುಚಿ ಇರುತ್ತೆ, ಕಾಲಿನ ರೂಪದಲ್ಲಿರೋ ರೊಟ್ಟಿ ಬೇರೆ ರುಚಿ ಇರುತ್ತೆ. ಹೀಗಿರುತ್ತಾ? ಇಲ್ಲ. ಅದ್ ಯಾಕೆಂದ್ರೆ ಸುಟ್ಟ ಮೇಲೆ ಎಲ್ಲ ಒಂದೇ ಟೇಸ್ಟ್, ಅದು ಒಂದೇ ರುಚಿ. ಅದನ್ನ ಇಲ್ಲಿ ಹೇಳ್ತಾರೆ, ಏಕಲಿಂಗ ನಿಷ್ಠೆವಂತರಲ್ಲಿ ಕಟ್ಟಳೆಯಾಗಿಹನು. ಆ ಲಿಂಗ ತತ್ವ ಯಾರಲ್ಲಿರುತ್ತೆ ಅಂದ್ರೆ ಏಕಲಿಂಗ ನಿಷ್ಠೆ, ಇಷ್ಟಲಿಂಗ ನಿಷ್ಠೆ ಯಾರಲ್ಲಿ ಇರುತ್ತೆ ಅವರಲ್ಲಿ ಮಾತ್ರ ಅದು ಕಟ್ಟಳೆಯಾಗಿರುತ್ತೆ. ಇವೆಲ್ಲ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಮತ್ತೆ ಒನ್ಸ್ ಅಗೈನ್ ಇಷ್ಟಲಿಂಗ ನಿಷ್ಠೆ ಉಳ್ಳವರಿಗೆ ಮಾತ್ರ ಹೇಳುವುದು, ಇಷ್ಟಲಿಂಗ ಧಾರಿಗಳಿಗೆ ಮಾತ್ರ ಹೇಳ್ತಿರೋದು, ಬೇರೆಯವರಿಗೆ ಸಂಬಂಧ ಇಲ್ಲದೆ ಇರುವಂತ ವಿಚಾರ ಇದು. ಮುಂದೆ ಹೇಳ್ತಾರೆ ಯಾರೋ, ಮಡಿವಾಳ ಮಾಚಿದೇವರತ್ತ ಹೇಳ್ತಾರೆ, ಗುಂಗುರಿಗೆ ಸೊಂಡಿಲು ಹುಟ್ಟಿದಡೆ ಆನೆಯಾಗಬಲ್ಲುದೆ, ನೊಣವಿಂಗೆ ಪಕ್ಕೆ ಹುಟ್ಟಿದಡೆ ಶರಬನಾಗಬಲ್ಲುದೆ, ಕಾಗೆ ಕೋಗಿಲೆಯು ಒಂದೇ ಆದಡೆ ಕೋಗಿಲೆಯಂತೆ ಸ್ವರೆಗೈಯಬಲ್ಲುದೆ. ಬಣ್ಣ ಒಂದೇ ತರ ಇದ್ರೆ ಆ ರೀತಿ ಆಗುತ್ತಾ? ಶ್ವಾನನ ನಡು ಸಣ್ಣದಾದಡೆ ಸಿಂಹನಾಗಬಲ್ಲುದೆ, ನಾಯಿ ಸಿಂಹ ಆಗುತ್ತಾ ಅಂತ. ಅಂಗದ ಮೇಲೆ ವಿಭೂತಿ ರುದ್ರಾಕ್ಷಿ ಶಿವಲಿಂಗವಿದ್ದಡೇನು, ನಿಮ್ಮ ನಂಬಿದ ಸತ್ಯ ಸದಾಚಾರವುಳ್ಳ ಏಕಲಿಂಗ ನಿಷ್ಠಾವಂತರಿಗೆ ಸರಿಯೆನ್ನಬಹುದೇ ಅಯ್ಯ. ಇಂಥ ಗುರುಲಿಂಗ ಜಂಗಮವ ನೆರೆ ನಂಬದೆ, ಪಾದ ತೀರ್ಥ ಪ್ರಸಾದದ ಇರವನರಿಯದೆ, ಬರಿದೇ ಭಕ್ತರೆಂದು ಬೊಗಳುವ ದುರಾಚಾರ್ಯ ತೋರದಿರಯ್ಯ ಕಲಿದೇವರ ದೇವ ಅಂತ ಮಡಿವಾಳ ಮಾಚಿ ತಂದೆಗಳು ಹೇಳ್ತಾರೆ. ಇನ್ನೆಷ್ಟು ವಚನಗಳು ಬೇಕು ಕೊಡ್ತೀನಿ, ಬಹಳ ವಚನಗಳಿದ್ದಾವೆ, ಅದ್ರ ಕೆಲವು ವಚನಗಳು. ಶಿವನೊಡ್ಡಿದ ಮಾಯಾಗುಣದಿಂದ ತನ್ನ ತಾನರಿಯದೆ, ಅಜ್ಞಾನದಿಂದ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ ಹುಟ್ಟಿ ಶಿವಕಾರುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದು, ಆ ಮನುಷ್ಯ ಜನ್ಮದೊಳಗೆ ಅಧಿಕವಾದ ಶಿವಭಕ್ತಿಯ ಪಡೆದು, ಆ ಶಿವಭಕ್ತಿಯ ನೆಮ್ಮಿ ಸತ್ಯ ಸದಾಚಾರವಿಡಿದು ನಡೆದು, ಏಕಲಿಂಗ ನಿಷ್ಠೆಯಿಂದ ತನ್ನ ಕಷ್ಟ ಭವಂಗಳ ಗೆಲದಿರ್ತಾರೆ ಮೆಟ್ಟುವ ನರಕದೊಳಗೆ ಕಲಿದೇವಯ್ಯ
ಅಂತ ಹೇಳ್ತಾರೆ. ಏಕಲಿಂಗ ನಿಷ್ಠೆಯಿಂದ, ಬಹುಲಿಂಗ ನಿಷ್ಠೆ ಅಂತ ಹೇಳ್ತಿಲ್ಲ, ಏಕಲಿಂಗ ನಿಷ್ಠೆಯಿಂದ ಅಂದ್ರೆ ಇಷ್ಟಲಿಂಗ ನಿಷ್ಠೆಯಿಂದ ತನ್ನ ಕಷ್ಟ ಭವಂಗಳ ಗೆಲ್ಲದಿರ್ತಡೆ ಅವನ ಜೀವನ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ಮಾಚಿದೇವರು. ಹೆಣ್ಣಿಗಾಗಿ ಸತ್ತಡೆ ಜನನ, ಹೊಣ್ಣಿಗಾಗಿ ಸತ್ತಡೆ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಪರಧನ ಪರಸತಿಗೆ ಸತ್ತಡೆ ಜನನ ಮರಣ, ಶಿವಭಕ್ತನಾಗಿ ಏಕಲಿಂಗ ನಿಷ್ಠಾ ಸಂಪನ್ನನಾಗಿ ಶಿವಾಚಾರಕ್ಕಾಗಿ ಸತ್ತಡೆ ಮುಕ್ತಿಯಿಂದ ಕಲಿದೇವಯ್ಯ. ಮಡಿವಾಳ ಮಾಚಿದೇವರ ವಚನ. ಇಲ್ಲೂ ಕೂಡ ಏಕಲಿಂಗ ನಿಷ್ಠೆ. ಮುಂದೆ ಅತ್ಯಂತ ಬಹಳ ಮುಖ್ಯವಾದಂತ ವಚನ ಕಾಡಸಿದ್ದೇಶ್ವರರ ವಚನ. ಅವರೇ ಬರೆದಂತ ವಚನ. ಇವರಲ್ಲ, ಹಿಂದಿನ ಕಾಡಸಿದ್ದೇಶ್ವರರು ಮಠದ ಈ ಒಂದು ಪೀಠದ ಮೂಲ ಅಧಿಪತಿ. ಅವರು ಬರೆದಂತ ವಚನ ಈ ರೀತಿ ಇದೆ. ಆ ವಚನ ದೊಡ್ಡದಿದೆ, ಹಂಗಾಗಿ ನಾನು ಅದು ಕಟ್ ಮಾಡಿ ಆರಂಭದ ಒಂದು ಇದನ್ನ ಹೇಳ್ತೀನಿ, ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ಅಂತ. ವನಾಂತರದಲ್ಲಿ ಅಂತ ಪ್ರಾರಂಭ ಆಗುತ್ತೆ ವಚನ. ವನಾಂತರದಲ್ಲಿ ಕೋಗಿಲೆ ಸ್ವರಗೈದಿತೆಂದು ಅಂತ ಪ್ರಾರಂಭ ಆಗುತ್ತೆ. ಮಧ್ಯದ್ದು ಇರಲಿ. ಹೇಳ್ತಾರೆ, ದೇವ ದಾನವ ಮಾನವರೆಲ್ಲರೂ ಮೊದಲಾದ ಜೀವಾತ್ಮರು ಇಟ್ಟೆಯ ಹಣ್ಣ ನರಿ ತಾ ತಿಂದು ಪಿಟ್ಟೈಸಿಕ್ಕು ಬಾಯಿ ತೆರೆದು ಒದರುವಂತೆ ಏಕಲಿಂಗ ನಿಷ್ಠಾಪಾರಿಗಳ ವಚನವ ಮಲತ್ರಯವೆಂಬ ಇಟ್ಟೆಯ ಹಣ್ಣ ತಿಂದು ಪಿಟ್ಟೈಸಿಕ್ಕು ಬಾಯಿ ತೆರೆದು ಬೇನೆ ಹಾಯ್ದ ಕುರಿಯಂತೆ ಒದರಿ ಒದರಿ ಸತ್ತು ಭವದತ್ತ ಮುಖವಾಗಿ ಹೋದರಲ್ಲದೆ ಇವರು ಲಿಂಗೈಕ್ಯ ಆಗಲು ಅರಿಯರು ನೋಡೆನೆಂದ ನಿಮ್ಮ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ಅಂತ ಇದು ವಚನ. ಇವರು ಕೂಡ ಏನ್ ಹೇಳ್ತಾರೆ, ಕಾಡಸಿದ್ದೇಶ್ವರರು ಏನ್ ಹೇಳ್ತಾ ಇದ್ದಾರೆ, ಏಕಲಿಂಗ ನಿಷ್ಠಾಪಾರಿಗಳ ವಚನವನ್ನ ಧಿಕ್ಕರಿಸಿದ್ರೆ, ಅವಹೇಳನ ಮಾಡಿದ್ರೆ ನಿಮಗೆ ಎಲ್ಲಿ ಮುಕ್ತಿ ಸಿಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಏಕಲಿಂಗ ನಿಷ್ಠೆಯನ್ನ ಅವರು ಕೂಡ ಪ್ರತಿಪಾದನೆ ಮಾಡಿರೋ ನೂರಾರು ವಚನಗಳಿದಾವೆ. ಯಾರವು ಕಾಡಸಿದ್ದೇಶ್ವರ 500 ವಚನಗಳಿದಾವೆ. ಅದರಲ್ಲಿ ಎಲ್ಲ ವಚನಗಳು ಕೂಡ ಇದೇ ತರ ಹೇಳ್ತಾ ಇದ್ದಾರೆ, ಏಕಲಿಂಗ ನಿಷ್ಠೆಯನ್ನ ಕುರಿತು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ತೋಂಟದ ಸಿದ್ಧಲಿಂಗ ಯತಿಗಳು ಬಹಳ ಚೆನ್ನಾಗಿದೆ. ಏನ ನೋದಿದರೇನಯ್ಯ, ಏನ ಕೇಳಿದರೇನಯ್ಯ, ಏನ ಹಾಡಿದರೇನಯ್ಯ, ಓದಿ ಮರುಳಾದೆಯೋ ಕೂಚಿಬಟ್ಟ ಎಂದು ಗಿಣಿಯೋದಿ ತನ್ನ ಹೇಲತ್ತ ತಿಂದಂತೆ ಏಕಲಿಂಗ ನಿಷ್ಠಾಚಾರ ಸ್ವಾನುಭಾವ ವಿವೇಕ. ಏಕಲಿಂಗ ನಿಷ್ಠಾಚಾರ ಸ್ವಾನುಭಾವ ವಿವೇಕ ಸಿದ್ಧಾಂತ ನಿರ್ಣಯವಿಲ್ಲದೆ ಮಾತಿಗೆ ಮಾತು ಕಲಿತು ನುಡಿಗೆ ನುಡಿಯ ಕಲಿತು ತರ್ಕ ಮರ್ಕಟರಂತೆ ಹೋರುವ ಬಯಲ ಸಂಭ್ರಮದ ತರ್ಕಿಗಳ ಕಂಡರೆ ಮಾಗಿಯ ಕೋಗಿಲೆಯಂತೆ ಮುಖಮುನಿಸಾಗಿರಿಸಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇವರು ಕೂಡ ಏಕಲಿಂಗ ನಿಷ್ಠೆಯನ್ನ ಕುರಿತು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಮುಂದೆ ಇನ್ನೊಂದು ವಚನ, ತೋಂಟ ಸಿದ್ಧಲಿಂಗೇಶ್ವರ ವಚನ ಬಹಳ ಬ್ಯೂಟಿಫುಲ್ ಆಗಿದೆ. ಶೈವರು ಕಟ್ಟಿದ ಗುಡಿಯ ಹೋಗಲೇಕೆ, ಶೈವರು ನೆಟ್ಟ ಲಿಂಗವ ಮುಟ್ಟಿ ಪೂಜಿಸಲೇಕೆ, ಅದಕ್ಕೆ ಉಪಾಸಿತವ ಮಾಡಲೇಕೆ, ನೆಟ್ಟಿದ ಕಲ್ಲಿಗೆ ನೀಡಿ ಕೆಡೆದರೆ ಕಟ್ಟಿದ ಕಲ್ಲಿನ ಕಷ್ಟವ ನೋಡಿರೆ, ಕಟ್ಟಿದ ಕಲ್ಲು ಕಳೆದಿಟ್ಟು ಬಿಟ್ಟು ನೆಟ್ಟಿದ ಕಲ್ಲಿಗೆ ನಮಿಸಿದ ಭ್ರಷ್ಟರಿರ, ತನ್ನ ಗುರು ಕೊಟ್ಟ ಇಷ್ಟಲಿಂಗ ಕೊಡಲರಿಯದೆಂದು ನೆಟ್ಟಿದ ಲಿಂಗ ಕೊಟ್ಟಿತ್ತೆಂಬ ಕೊಟ್ಟಿಗೆಗಳ ಕಡೆ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿರ್ದನಯ್ಯ. ಅದೇನು ಕಾರಣವೆಂದರೆ ಕಟ್ಟಿದ್ದೂ ಕಲ್ಲು ನೆಟ್ಟಿದ್ದೂ ಕಲ್ಲು. ಅದೇನು ಕಾರಣವೆಂದರೆ ಏಕಲಿಂಗ ನಿಷ್ಠಾಚಾರವಿಲ್ಲದ ಕಾರಣ ಪ್ರಾಣಲಿಂಗಿಗೆ ಈ ಪಾಷಾಣದ ಹಂಗುಂಟೆ. ಆತ್ಮನೊಳಗೆ ಹುಟ್ಟಿದ್ದ ಅನುಭಾವ ಲಿಂಗವ ಶ್ರೀಗುರು ತಂದು ಕರಸ್ಥಲದಲ್ಲಿ ಇಷ್ಟಲಿಂಗವ ಮಾಡಿ ಇರಿಸಿದನಾಗಿ ಇಷ್ಟ ಪ್ರಾಣ ಒಂದೇ ಎಂದು ಅರಿದು ಆರಾಧಿಸಿ ಸುಖಿಯಾಗಿದ್ದನು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇಂಥ ವಚನ ರೀ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಇಷ್ಟಲಿಂಗಧಾರಿಗಳು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇರೆಯವರಿಗೆ ಸಂಬಂಧ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟಲಿಂಗಧಾರಿಗಳು ಅಲ್ಲದವರಿಗೆ ಈ ಯಾವುದೂ ಕೂಡ ಅಳವಡೋದಿಲ್ಲ, ಸಂಬಂಧನೇ ಇಲ್ಲ. ಅವರು ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ತಾವು ಯಾವ ರೀತಿ ಆಚಾರ ವಿಚಾರಗಳು ಅದೇ ರೀತಿ ಮುಂದುವರ್ಸ್ಕೊಂಡೋದ್ರಕ್ಕೆ ಯಾರ ಅಭ್ಯಂತರವೂ ಇಲ್ಲ. ಇದು ಕೇವಲ ಇಷ್ಟಲಿಂಗಧಾರಿಗಳಿಗೆ ಮಾತ್ರ ಸಂಬಂಧಪಟ್ಟಂತ ವಿಚಾರ. ಯಾರು ಈ ತರಗತಿಯಲ್ಲಿ ಕೂತ್ಕೊಂಡಿದ್ದೀರಾ, ಆ ತರಗತಿ ಅಂದ್ರೆ ಬಸವಣ್ಣನವರ ಕ್ಲಾಸ್ ರೂಮ್ ಅಲ್ಲಿ ಯಾರು ಕೂತ್ಕೊಂಡಿದ್ದೀರಾ ಅವ್ರಿಗೆ ಮಾತ್ರ ಅಳವಡುವಂತ ವಿಚಾರ ಇದು. ಮುಂದೆ ಹೇಳ್ತಾರೆ ಇನ್ನೊಬ್ರು, ಯಾರೋ ಕೂಡಲ ಚನ್ನ ಸಂಗಮ ದೇವ ಅಂಕಿತದ ವಚನಗಳು. ಎಲೆ ನಮ್ಮ ಕೂಡಲ ಸಂಗಮ ದೇವ ಅಂತ. ಏಕಲಿಂಗ ನಿಷ್ಠಾಪರ ಲೋಕವಿರಹಿತ ಶರಣ ಅಂತ ಹೇಳ್ತಾರೆ ಅವರು ಕೂಡ. ಕಾಕು ದೈವವ ಹಿಡಿದು ಕಾಯ
ಪ್ರಾಣದೊಳು ದ್ವಂದ್ವವಾಗಿಹನೆ ಅಂತ ಒಂದು ಆರಂಭ ಆಗುತ್ತೆ ಅವ್ರ ವಚನ ಅದು. ಮುಂದೆ ಯಾರ್ದು ಚನ್ನಬಸವಣ್ಣವ್ರ ವಚನ, ನಿಷ್ಠೆ ನಿಬ್ಬೆರಗುಗೊಂಡು ಗಟ್ಟಿಗೊಂಡಡೆ ಅಂತ ಒಂದು ವಚನ ಇದೆ. ಅದು ಮುಂದೆ ಹೋಗ್ತಾ ಹೇಳ್ತಾರೆ ಅಲ್ಲಿ, ಪರದೈವ ಮಾನವ ಸೇವೆ ಪರಸ್ತ್ರೀ ಪರಧನವ ಬಿಟ್ಟು ಏಕಲಿಂಗ ನಿಷ್ಠಾಪರನಾಗಿ ನಿಹಿತನಾಗಬಲ್ಲಡೆ ಆತ ಮಾಹೇಶ್ವರನಪ್ಪನಯ್ಯ. ಮಹೇಶ್ವರ ಸ್ಥಳ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಹೆಂಗೆ ಅಂದ್ರೆ ಏಕಲಿಂಗ ನಿಷ್ಠಾಪರವಾಗಿ ದೃಢ ಚಿತ್ತದಿಂದ ಹೋಗಬೇಕು, ಪರಧನ ಪರಸ್ತ್ರೀಗೆ ಅಳುಪಬಾರದು ಅನ್ನುವ ವಿಚಾರವನ್ನ ಈ ಚನ್ನಬಸವಣ್ಣವ್ರ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಬಸವಣ್ಣವ್ರ ವಚನ ಬರುತ್ತೆ, ಇದೊಂದು ಕೇಳಿಸ್ಕೊಳ್ಳೇಬೇಕು. ಅಂಗಲಿಂಗ ಸಂಗ ಸುಖ ಸಾರಾಯದನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗದ ನೋಡ. ಅಂಗಲಿಂಗ ಸಂಗ ಸುಖ ಸಾರಾಯದ ಅನುಭಾವ ಯಾರಿಗೆ? ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ. ಅದಕ್ಕೆ ಬರೀ ಲಿಂಗವಂತರಿಗೆ ಮಾತ್ರ ಇದನ್ನು ಹೇಳ್ತಾ ಇದ್ದಾರೆ. ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ಲಿಂಗವಂತನಾದ ಬಳಿಕ ತನ್ನಂಗ ಲಿಂಗ ಸಂಬಂಧಕ್ಕೆ ಅನ್ಯವಾದ ಜಡ ಭೌತಿಕ ಪ್ರತಿಷ್ಠೆಯನ್ನುಳ್ಳ ಭವಿ ಶೈವ ದೈವ ಕ್ಷೇತ್ರ ತೀರ್ಥಂಗಳ ಆದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ, ಮಾಡಲೆಂತೂ ಬಾರದು. ಇಷ್ಟೂ ಗುಣಗಳು ಅಳವಡಿಸಿತ್ತಾದಡೆ ಆತನೀಗ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರ ಮಾಹೇಶ್ವರನು. ಇವರೊಳಗೆ ಅನುಸರಣೆಯ ಮಾಡಿಕೊಂಡು ನಡೆದನಾದಡೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿಯುಕ್ತವಾದ ಷಡುಸ್ಥಲಕ್ಕೆ ಹೊರಗಾಗಿ ನರಕಕ್ಕಿಳುವನು ಕಾಣ ಕೂಡಲ ಸಂಗಮ ದೇವ. ಇಲ್ಲಿ ಎರಡು ಕಡೆ ವೀರಶೈವ ಪದವನ್ನು ಬಳಸಿದ್ದಾರೆ, ಅದು ಕೃತ್ರಿಮವಾಗಿ ಸೇರಿಸಿರುವಂತಹದ್ದು. ಅಲ್ಲಿ ಷಡುಸ್ಥಲ ಅಂತ ಮಾತ್ರ ಹೇಳಿದ್ದಾರೆ, ಆಮೇಲೆ ವೀರಶೈವ ಅನ್ನೋದು ಹೊಸದಾಗಿ ಸೇರಿಸಿದ್ದಾರೆ. ಹಾಗಾಗಿ ಅದನ್ನ ನಾನು ಅಲ್ಲಿ ಹೇಳಲಿಲ್ಲ ಅಷ್ಟೇನೆ. ಇಲ್ಲಿ ಹೇಳ್ತಾರೆ ಎಷ್ಟು ಇದೊಂದು ವಚನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂಗಲಿಂಗ ಸಂಘ ಸುಖ ಸಾರಾಯದ ಅನುಭವ. ಅಂಗಲಿಂಗ ದೇಹವೇ ಲಿಂಗ, ಸಂಘ ಸುಖ ಇದರ ಸಂಘದ ಸುಖದಲ್ಲಿ ನಾವಿದ್ದೀವಿ, ದೇಹದ ಸುಖದಲ್ಲಿ. ಸಾರಾಯದ ಅನುಭವ ಲಿಂಗವನ್ನ ಒಳಗೆ ಅಳವಡಿಸಿಕೊಂಡಂತ ಸಾರಾಯ ಅನುಭವ ಯಾರಿಗ್ ಮಾತ್ರ ಸಾಧ್ಯ ಆಗುತ್ತೆ? ಲಿಂಗವಂತಂಗಲ್ಲದೆ ಬೇರೆಯವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಅವನು ಏಕಲಿಂಗ ನಿಷ್ಠೆಯನ್ನ ಹೊಂದಿರಲೇಬೇಕು. ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು, ಈ ಲಿಂಗದಲ್ಲಿ ನಿಷ್ಠೆ ಗಟ್ಟಿಗೊಂಡು, ನಾನೇ ಲಿಂಗ ಅನ್ನುವ ಭಾವನೆ ಇರಬೇಕು, ಕಟ್ಟಿರುವ ಇಷ್ಟಲಿಂಗವೇ ಲಿಂಗ, ಈ ಒಂದು ಭಾವ ಗಟ್ಟಿಗೊಂಡು ಮುಂದೆ ಏನಾಗ್ಬೇಕು? ಸ್ವಯಲಿಂಗಾರ್ಚನೋಪಚಾರ ಅಂತ ಹೇಳ್ತಾರೆ. ಸ್ವಯಲಿಂಗಾರ್ಚನೋಪಚಾರ ಅಂದ್ರೆ ತನ್ನ ಲಿಂಗವನ್ನ ತನ್ನನ್ನ ತಾನೇ ಆರಾಧನೆ ಮಾಡ್ಕೊಳ್ಳೋದು. ಅಂದ್ರೆ ಅರ್ಥ ಏನು ಅಂದ್ರೆ ತನ್ನಲ್ಲಿರುವ ಕಲ್ಮಶಗಳನ್ನೆಲ್ಲ ಕಿತ್ತು ಆಚೆಗೆ ಒಗೆಯೋದು ಅಂತ. ಲಿಂಗ ಒಳಗಡೆನೆ ಇದೆ, ತನ್ನಲ್ಲಿರುವ ಕಲ್ಮಶಗಳನ್ನೆಲ್ಲ ಕಿತ್ತು ಆಚೆಗೆ ಹಾಕಿಬಿಟ್ರೆ ಈ ದೇಹವೇ ಲಿಂಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ, ಇಲ್ಲಿ ಬರುವ ಎಲ್ಲ ವಿಷಯಗಳನ್ನು ಕೂಡ ಪ್ರಸಾದ ಭಾವದಿಂದ ಭೋಗಿಸಿ ಮುಂದೆ ಹೇಳ್ತಾರೆ, ಲಿಂಗವಂತನಾದ ಬಳಿಕ ತನ್ನ ಅಂಗಲಿಂಗ ಸಂಬಂಧಕ್ಕೆ ಅನ್ಯವಾದ, ಇದಕ್ಕೆ ಅನ್ಯವಾದ, ಈ ಅಂಗಲಿಂಗ ಸಂಬಂಧಕ್ಕೆ ಅನ್ಯವಾದ ಅಂದ್ರೆ ಹೊರಗಿನವಾದ ಜಡ ಭೌತಿಕ ಪ್ರತಿಷ್ಠೆಯನ್ನುಳ್ಳ, ಇನ್ನೆಲ್ಲ ಜಡ ಪ್ರತಿಷ್ಠೆ ಅಂತಂದ್ರೆ ಹೊರಗಿರುವಂತದ್ ಎಲ್ಲ ದೇವಾಲಯಗಳು, ಎಲ್ಲ ಕ್ಷೇತ್ರಗಳು, ಭವಿಶೈವ ದೈವಕ್ಕೆ ಕ್ಷೇತ್ರ ತೀರ್ಥ ಯಾತ್ರೆಗಳ ಆದಿಯಾದ ಅಂತ ಶೈವ ಕ್ಷೇತ್ರಗಳಿಗೆ ಆದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ, ಅಂದ್ರೆ ನೆನಿಬಾರದು, ಮನದಲ್ಲಿ ನೆನೆಯಲೂಬಾರದು, ಮಾಡಲೆಂತೂ ಬಾರದು, ಅದನ್ನ ಹೋಗಿ ಪೂಜೆ ಮಾಡಲೂಬಾರದು. ಇಷ್ಟೂ ಗುಣ ಅಳವಟ್ಟಿತ್ತಾದಡೆ, ಈ ಎಲ್ಲಾ ಗುಣಗಳು ಅಳವಟ್ರೆ ಆತನೀಗ ಏಕಲಿಂಗ ನಿಷ್ಠಾಚಾರ ಯುಕ್ತನಾದ ವೀರ ಮಾಹೇಶ್ವರನು, ಅಂದ್ರೆ ಮಾಹೇಶ್ವರ ಸ್ಥಳದಲ್ಲಿ ನಿಂತಿದ್ದಾನೆ ಅಂತ ಅರ್ಥ. ಅಂದ್ರೆ ಆ ಸಾಧನೆಯನ್ನ ಮಾಡಿದ್ದಾನೆ ಅಂತ ಅರ್ಥ. ಆ ರೀತಿಯಾಗಿ ನಾವು ಗಟ್ಟಿಯಾಗಬೇಕು, ನಮ್ಮ ಮನಸ್ಸು ದೃಢವಾಗಬೇಕು ಲಿಂಗದಲ್ಲಿ, ಲಿಂಗನಿಷ್ಠೆಯಲ್ಲಿ. ಲಿಂಗನಿಷ್ಠೆ ಅಂದ್ರೆ ಸ್ವಯಂ ಲಿಂಗ, ತಾನೇ ಲಿಂಗ ಅನ್ನುವ ಭಾವ ಗಟ್ಟಿಗೊಳ್ಳಬೇಕು ಅನ್ನುವುದು. ಇದನ್ನು ಬಿಟ್ಟು ಹೊರಗಡೆ ಹುಡುಕಬಾರದು ಅನ್ನೋದು ಬಸವಣ್ಣನವರ ಸ್ಪಷ್ಟವಾದ ಸಂದೇಶ. ಇಷ್ಟು ವಚನಗಳು ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಸಮಾಜವನ್ನ ಗೊಂದಲಕ್ಕೀಡು ಮಾಡಬೇಕು ಅನ್ನುವ ದೃಷ್ಟಿಕೋನದಿಂದ ಹಲವಾರು ರೀತಿ ಹೇಳ್ತಾ ಇರ್ತಾರೆ. ನಾನೀಗ ಮತ್ತೆ ಇನ್ನೊಂದ್ಸರಿ ತಮ್ಮ ಗಮನಕ್ಕೆ ತರೋದೇನು ಅಂದ್ರೆ,
ಈ ಎಲ್ಲಾ ವಿಚಾರಗಳು ಕೇವಲ ಲಿಂಗಧಾರಿಗಳಿಗೆ ಸಂಬಂಧಪಟ್ಟಂತವು. ಲಿಂಗಧಾರಿಗಳ ವಂಶದಲ್ಲಿ ಹುಟ್ಟಿ ಬಂದು ಲಿಂಗವನ್ನ ಧಾರಣೆ ಮಾಡದೇ ಇದ್ರೆ, ಲಿಂಗ ದೀಕ್ಷೆಯನ್ನ ಪಡಿದೇ ಇದ್ರೆ ಅವರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಬಸವಣ್ಣನವರೇ ಆಗ್ಲಿ, ಶರಣರೇ ಆಗ್ಲಿ, ಇಂದಿನ ಸ್ವಾಮೀಜಿಗಳೇ ಆಗ್ಲಿ ಹೇಳ್ತಾ ಇರೋದು ಯಾರಿಗೆ ಅಂದ್ರೆ ಕೇವಲ ಇಷ್ಟಲಿಂಗಧಾರಿಗಳಿಗೆ ಅನ್ನುವುದು ನಮ್ಮ ಗಮನದಲ್ಲಿ ಸದಾ ಇರಬೇಕು. ಆ ಭಾವವನ್ನು ಇಟ್ಕೊಂಡಾಗ, ಆ ಜ್ಞಾನವನ್ನು ಇಟ್ಕೊಂಡಾಗ, ಪರಿಜ್ಞಾನವನ್ನು ಇಟ್ಕೊಂಡಾಗ ಸಮಾಜದಲ್ಲಿ ಯಾರಿಗೂ ಗೊಂದಲ ಮೂಡಿಸುವ ಅವಶ್ಯಕತೆ ಬರೋದೇ ಇಲ್ಲ. ಈಗ ಸುಮ್ಮನೆ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ. ಹಾಗಾಗಿ ಯಾರೂ ಗೊಂದಲಕ್ಕೆ ಒಳಗಾಗಬೇಡಿ ಅನ್ನುವುದು ನನ್ನ ಒಂದು ಕಳಕಳಿಯ ಮನವಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಶರಣು ಶರಣಾರ್ಥಿ.